ನಮಸ್ಕಾರ ರೀ ಎಲ್ರಿಗೂ. ಹಲ್ಲಿ ನೋಡಿ ಯಾರಿಗ್ ಹೆದರ್ಕಿ ಬರಂಗಿಲ್ಲ ಹೇಳ್ರಿ, ಎಲ್ಲಾರಿಗೂ ಹೆದರ್ಕಿ ಬರುತ್ತ. ಅದ್ರಾಗೂ ಅಲ್ಲೇ ಅಲ್ಲೇ ಹಿಕ್ಕಿ ಹಾಕಿತ್ತಂದ್ರ ಬಹಳ ಹೊಲಸ್ ಅನ್ಸತ್ತ ನೋಡ್ರಿ. ಹಲ್ಲಿಗಳ ಜಾಸ್ತಿ ಇರೋದ ಕಿಚನ್ದಾಗ, ಗಡಿಯಾರ ಹಿಂದ್ಗಡೆ, ಮತ್ತ ಫೋಟೋ ಫ್ರೇಮ್ ಏನಾರ ಹಾಕಿದ್ದು ಅಂದ್ರ ಅದ್ರ ಹಿಂದ್ಗಡೆ, ಮತ್ತ ದೇವ್ರ ಫೋಟೋಸ್ ಇದೆ ಬಿಡಂಗಿಲ್ರಿ ಅದ್ರ ಹಿಂದ್ಗಡೆನೂ ಇರ್ತಾವ. ಫೋಟೋ ಪೂಜೆ ಮಾಡಾಕು ಹೆದರ್ಕಿ ಬರುತ್ತ. ಅದಕ್ಕ ಹಲ್ಲಿ ಸಾಯಿಸಿಲ್ದನ ಅವನ್ನ ಹೆಂಗ್ ಮನಿಯಿಂದ ಓಡ್ಸುದ ಹೇಳ್ಕೊಡ್ತನ್ ಬರ್ರಿ. ಎಲ್ರಿಗೂ ಮನ್ಯಾಗಿನ ಹಲ್ಲಿ ಓಡಿಸುದ ಒಂದ್ ದೊಡ್ಡ ತೆಲಿನೂ ಆಗಿರ್ತೈತ್ ನೋಡ್ರಿ. ಇವತ್ತಿನ ವಿಡಿಯೋದಾಗ ನಾ ಎರಡು ಸಿಂಪಲ್ ಮೆಥಡ್ ಹೇಳಿಕೊಡ್ತೀನ್ರಿ. ನಾನು ಮಾಡಾತಿದ್ದೇರಿ, ನಮ್ಮ ಮನ್ಯಾಗೂ ಸ್ವಲ್ಪ ಜಾಸ್ತಿ ಹಲ್ಲಿ ಆಗ್ಯಾವು. ನೀವು ಇದನ್ನ ಮಾಡಿ ನೋಡ್ರಿ, ಮತ್ತ ಹಲ್ಲಿ ವಾಪಸ್ ಎಂದು ಬರಂಗೇ ಅಲ್ರಿ ನಿಮ್ ಮನ್ಯಾಗ. ಹಲ್ಲಿನ ಬಹಳ ಈಸಿಯಾಗಿ ಓಡಿಸಬಹುದ್ರಿ. ಅದಕ್ಕೇನು ಜಾಸ್ತಿ ಬೇಕಾಗಿಲ್ಲ ರೀ. ಒಂದ ಈರುಳ್ಳಿ ಇದ್ರ ಸಾಕ್ರಿ. ಉಳ್ಳಾಗಡ್ಡಿ ಏನ್ ಮಾಡ್ರಿ, ಕಟ್ ಮಾಡ್ರಿ. ಈ ರೀತಿ ಕಟ್ ಮಾಡಿ ಸಣ್ಣಗಿ ಅದ್ರ ಪೀಸಸ್ ತಕ್ಕೋರಿ. ಪೀಸಸ್ ತೆಗದ ಆದ್ಮೇಲೆ ಏನ್ ಮಾಡ್ರಿ, ಅದನ್ನ ಒಂದ ಸೂಜಿ ದಾರ ತಗೋರಿ. ಸೂಜಿ ದಾರದ್ಲೆ ಪೋಣಿಸ್ರಿ. ಹೂವ ಹೆಂಗ್ ಪೋಣಿಸ್ತಿರ್ಲೆ ಆ ರೀತಿ ಪೋಣಿಸ್ರಿ. ಪೋಣಿಸಿ ಅದನ್ನ ಏನ್ ಮಾಡ್ರಿ, ನಿಮ್ಮಲ್ಲಿ ಎಲ್ಲೆಲ್ಲಿ ಹಲ್ಲಿ ಬರ್ತಾವ್ರಲ್ಲ ಅಲ್ಲಿ ತೂಗ್ ಹಾಕ್ರಿ ಕಿಚನ್ದಾಗ ಅದು. ಸೊ ಇದರಿಂದ ಆ ಈರುಳ್ಳಿ ವಾಸನೆಗೆ ಏನಾಗತ್ತ, ಹಲ್ಲಿಗಳ ಬರಂಗಿಲ್ಲ ರೀ. ಇದ ಒಂದ್ ಮೆಥಡ್ ಐತ್ರಿ, ಸಿಂಪಲ್. ಈ ಮೆಥಡ್ ನಿಮಗ್ ಇಷ್ಟ ಆಗಿದ್ರ ಕೆಳಗಡೆ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇನ್ನ ಸೆಕೆಂಡ್ ಮೆಥಡ್ ಯಾವ್ದಪ್ಪ ಅಂದ್ರ, ಒಂದ ಸ್ಪ್ರೇ ತಯಾರ್ ಮಾಡೋದ್ರಿ ಮನಿಯೊಳಗ. ಆ ಸ್ಪ್ರೇನ ನಿಮ್ಮ ಹಲ್ಲಿ ಎಲ್ಲೆಲ್ಲಿ ಬರ್ತಾವ್ರಲ್ಲ ಅಲ್ಲೆಲ್ಲ ಸ್ಪ್ರೇ ಮಾಡ್ರಿ ಅಂದ್ರ ಆ ಸ್ಮೆಲ್ಗೆ ಹಲ್ಲಿ ಬರಂಗಿಲ್ರಿ, ಓಡ್ ಹೋಗ್ತಾವ್ರಿ. ಸ್ಪ್ರೇ ತಯಾರ್ ಮಾಡಾಕ ಏನ್ ಮಾಡ್ರಿ, ಒಂದ ಮಿಕ್ಸಿ ಜಾರ್ ತಗೋರಿ. ಮತ್ತ ಏನ್ ಉಳ್ದಿತ್ತಲ್ರಿ ಉಳ್ಳಾಗಡ್ಡಿ, ಅದನ್ನ ಸಣ್ಣಗಿ ಕಟ್ ಮಾಡ್ರಿ. ಸಣ್ಣ ಪೀಸಸ್ ಕಟ್ ಮಾಡಿ ಮಿಕ್ಸಿ ಜಾರ್ದಾಗ ಹಾಕ್ರಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತಗೋರಿ, ಅದ್ನು ಹಾಕ್ರಿ. ಈಗ ಅದ್ರ ಸ್ವಲ್ಪ ನೀರ್ ಹಾಕಿ ಪೇಸ್ಟ್ ಮಾಡ್ಕೋರಿ, ಯಾಕಂದ್ರ ನಮ್ಗ ಅದ್ರ ಜ್ಯೂಸ್ ತೆಗಿದೈತ್ರಿ. ಈರುಳ್ಳಿ ಮತ್ತ ಬೆಳ್ಳುಳ್ಳಿ ಸ್ಮೆಲ್ ಏನಾಗತ್ತರಿ, ಹಲ್ಲಿಗಳು ಇದ್ದಿದ್ದು ಓಡ್ ಹೋಗ್ತಾವ್ರಿ. ಈಗ ಏನ್ ಮಾಡ್ರಿ, ಒಂದ್ ಬೌಲ್ ಇಡ್ರಿ ಕೆಳಗಡೆ. ಮತ್ತ ಅದ್ರ ಮೇಲೆ ಒಂದ್ ಚಾನಗಿ ಇಟ್ಟ ಪೇಸ್ಟ್ ಏನ್ ಮಾಡ್ರಿ, ಸೋಸ್ಕೋರಿ. ಈ ರೀತಿ ಸೋಸ್ಕೊಂಡ್ರಿ ಅಂದ್ರ ಕೆಳಗಡೆ ನಿಮ್ಗ ಈರುಳ್ಳಿ ಮತ್ತ ಬೆಳ್ಳುಳ್ಳಿದ ಜ್ಯೂಸ್ ಬರುತ್ತರಿ. ಈಗ ಜ್ಯೂಸ್ ಜೊತೆನ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಬರಕ್ ಏನ್ ಮಾಡ್ರಿ, ಆ ಜ್ಯೂಸ್ ಒಳಗ ಸ್ವಲ್ಪ ಲವಂಗ ಮತ್ತ ಕರಿಮೆಣಸು ಏನ್ ಮಾಡ್ರಿ, ಕುಟ್ಟಿ ಪೌಡರ್ ಮಾಡಿ ಅದ್ರೊಳಗ ಹಾಕಿ ಮಿಕ್ಸ್ ಮಾಡ್ಕೊರಿ. ಇದರಿಂದನೂ ಏನಾಗತ್ತರಿ, ಸ್ಮೆಲ್ ಸ್ಟ್ರಾಂಗ್ ಆಗತ್ತರಿ. ಎಷ್ಟ ಸ್ಟ್ರಾಂಗ್ ಸ್ಮೆಲ್ ಆಗತ್ತ ಅಷ್ಟ ಹಲ್ಲಿಗಳ ಓಡಿ ಹೋಗ್ತಾವ್ರಿ, ವಾಪಸ್ ಬರಂಗಿಲ್ಲ ರೀ. ಈಗೇನ್ ಮಾಡ್ರಿ, ಲಾಸ್ಟಿಗೆ ಎಲ್ಲಾರು ಮನೆ ಡೆಟಾಲ್ ಸೋಪ್ ಅಂತೂ ಇದ್ದ ಇರ್ತೈತಿ. ಸೊ ಡೆಟಾಲ್ ಸೋಪ್ ಏನ್ ಮಾಡ್ರಿ, ಸ್ವಲ್ಪ ತೇದ ಹಾಕ್ರಿ. ಹಂಗ ಹಾಕಕ್ ಹೋಗ್ಬೇಡ್ರಿ, ಕರಗಂಗಿಲ್ಲ. ಸ್ವಲ್ಪ ತೇದ್ ಹಾಕ್ರಿ. ಆಮೇಲೆ ನೀವು ಡೆಟಾಲ್ ಸೋಪ್ ನಿಮ್ ಹತ್ರ ಇದ್ದಿರ್ಲಿಲ್ಲ, ನಿಮ್ ಮನ್ಯಾಗ ಡೆಟಾಲ್ ಇದ್ದದಂದು ಡೆಟಾಲ್ ಲಿಕ್ವಿಡ್ ಹಾಕ್ಬಹುದ್ರಿ. ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಏನ್ ಮಾಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ನಮ್ದ ಸ್ಪ್ರೇ ತಯಾರೈತ್ರಿ. ಈಗೇನ್ ಮಾಡ್ರಿ, ಒಂದ್ ಸ್ಪ್ರೇ ಬಾಟಲ್ ಒಳಗ ಹಾಕ್ರಿ. ಎಲ್ಲಾರು ಮನ್ಯಾಗ ಸ್ಪ್ರೇ ಬಾಟಲ್ ಇದ್ದ ಇರ್ತೈತಿ. ಸೊ ಒಂದ್ ಸ್ಪ್ರೇ ಬಾಟಲ್ ಒಳಗ ಈ ರೀತಿ ಲಿಕ್ವಿಡ್ ಎಲ್ಲಾ ಹಾಕ್ರಿ. ಹಾಕಿ ಏನ್ ಮಾಡ್ರಿ, ನಿಮ್ಮಲ್ಲಿ ಹಲ್ಲಿ ಎಲ್ಲೆಲ್ಲಿ ಬರ್ತಾವ ಅಂತೇಳಿ ನಿಮ್ಗೆ ಗುರುತಿರತ್ತಲ್ರಿ ನಿಮ್ ಮನ್ಯಾಗ. ಸೊ ಹಲ್ಲಿ ಎಲ್ಲೆಲ್ಲಿ ಬರುತ್ತಾವ ಅಲ್ಲೆಲ್ಲಿ ಸ್ಪ್ರೇ ಮಾಡ್ರಿ. ಸ್ಪ್ರೇ ಮಾಡೋದ್ರಿಂದ ಏನಾಗತ್ತರಿ, ಸ್ಟ್ರಾಂಗ್ ಸ್ಮೆಲ್ ಹಲ್ಲಿಗಳು ಏನಾಗ್ತಾವ್ರಿ, ಇದ್ದಿದ್ದು ಓಡ್ ಹೋಗ್ತಾವ್ರಿ, ಎಂದು ವಾಪಸ್ ಬರಂಗಿಲ್ಲ ರೀ. ನೋಡ್ರಿ, ಈ ರೀತಿ ಕಿಚನ್ ಒಳಗ, ಗಡಿಯಾರ ಹಿಂದ್ಗಡೆ, ಫೋಟೋ ಫ್ರೇಮ್ ಹಿಂದ್ಗಡೆ ಎಲ್ಲೆಲ್ಲಿ ಹಲ್ಲಿ ಕುಂಡಿರ್ತಾವ್ರ ಅಲ್ಲಿ ಸ್ಪ್ರೇ ಮಾಡ್ರಿ. ಇವೆರಡು ಮೆಥಡ್ ಮಾಡಿ ನೋಡ್ರಿ ಒಮ್ಮಿ. ನಿಮ್ ಮನಿಯೊಳಗ ಇದ್ದಿದ್ದು ಹಲ್ಲಿ ಅಂತೂ ಓಡ್ ಹೋಗ್ತಾವ್ರಿ, ಎಂದು ವಾಪಸ್ ಬರಂಗಿಲ್ಲ. ಇವೆರಡು ರೆಮಿಡಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ, ಮತ್ತೆ ಕಮೆಂಟ್ ಹಾಕ್ರಿ ಏನ್ ಅನ್ನೋದು ಅಂತೇಳಿ.
ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು. ಬಾಯ್.